ಕಷ್ಟ ಅಂತ ಬಂದರೆ ಫ್ರೆಂಡ್ಸು ಫ್ಯಾಮಿಲಿ ರಿಲೇಟಿವ್ಸು ಯಾರೂ ಬರಲ್ವಂತೆ ಹೌದಾ. ನಾನು ಲಾಸ್ಟ್ 2 ವೀಕ್ಸಿಂದ ಒಂದು ಪ್ರಾಬ್ಲಮಲ್ಲಿ ಸಿಗಾಕೊಂಡಿದ್ದೆ. ಎಲ್ಲರೂ ಅಲ್ಲ ಅಂದರು, ನನ್ನ ಫ್ರೆಂಡ್ಸು, ನಾನು ಅಂದ್ಕೊಂಡಿರೋರು ಮತ್ತು ನನ್ನ ಫ್ಯಾಮಿಲಿ ನಂಗೆ ತುಂಬಾ ಸಪೋರ್ಟ್ ಮಾಡಿದರು, ಜೊತೆ ನಿಂತಿದ್ರು. ಹೇಳ್ತಾರೆ ಅಲ್ವಾ, ಪ್ರಪಂಚನೇ ಎದುರಾದರೂ ನಮ್ಮ ಕಡೆ ಸಪೋರ್ಟ್ ಮಾಡೋರು ಬೇಕು ಅಂತ. ಸೊ ನಾನು ಅದ್ರಲ್ಲಿ ಹ್ಯಾಪಿ. ಯಾಕೆ ಅಂತಂದರೆ ನಂಗೆ ಅಂಥ ಫ್ರೆಂಡ್ಸು, ಸೊ ನಾನು ಅಂದ್ಕೊಂಡಿರೋ ನನ್ನ ಫ್ಯಾಮಿಲಿ ಇದೆ. ಅದು ಅಲ್ಲದೆ ಜಸ್ಟ್ ನೆನ್ನೆನೇ ನಂದು 10K ಫಾಲೋವರ್ಸ್ ಆಯಿತು ಇನ್ಸ್ಟಾಗ್ರಾಮಲ್ಲಿ. ನನಗೇನು ಅಂಥ ಹ್ಯಾಪಿ ಮೂಮೆಂಟ್ ಇರಲಿಲ್ಲ. ನಾರ್ಮಲ್ ಆಗಿದ್ದಿದ್ರೆ ಎಲ್ಲನೂ ನಾನು ಖುಷಿಯಾಗಿರ್ತಾ ಇದ್ದೆ. ಬಟ್ ಸ್ವಲ್ಪ ಒಂದು ಪ್ರಾಬ್ಲಮಿಂದ 2 ವೀಕ್ಸಿಂದ ಅದರಲ್ಲೇ ಬ್ಯುಸಿ ಆಗಿರೋದ್ರಿಂದ ಸೊ ಅಷ್ಟೊಂದೇನು ಇದರಲ್ಲಿ ಇರಲಿಲ್ಲ ನಾನು ಮೂಡಲ್ಲಿ. ಬಟ್ ನಾನು ಯಾವುದೋ ವರ್ಕ್ ಮೇಲೆ, ಆ ಪ್ರಾಬ್ಲಮ್ ವರ್ಕ್ ಮೇಲೆ ನಾನು ಕೋಲಾರ್ಗೆ ಹೋಗಿದ್ದೆ. ಆದರೆ ನನ್ನ ಫ್ರೆಂಡ್ಸು, ನನ್ನ ಬ್ರದರ್ಸು, ನನ್ನ ಸಿಸ್ಟರ್ಸು ನನಗೆ ಅಲ್ಲಿ ಕೊಟ್ಟರು ಸರ್ಪ್ರೈಸು. ಯಾಕೆ ಅಂತಂದರೆ ನೈಟ್ ಅವರು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು 10 ಗಂಟೆಲಿ ಬಂದು ಕೇಕ್ ಕಟ್ ಮಾಡಿಸಿ, ಮೇಯ್ನ್ ಏನು ಅಂತಂದರೆ ನನಗೆ ಎಷ್ಟು ಖುಷಿ ಆಯಿತೋ ಇಲ್ಲೋ ಗೊತ್ತಿಲ್ಲ, ಬಟ್ ಅವರೆಲ್ಲರೂ ಎಷ್ಟು ಹ್ಯಾಪಿಯಾಗಿದ್ದರು ಅಂದರೆ ಅವರೇ ಮಾಡಿರೋರ ಥರ ಇದ್ದರು. ನಾನು ಅವಾಗ ಅಂದ್ಕೊಂಡೆ, ಜಸ್ಟ್ 10Kಗೆ ಇವರು ಇಷ್ಟೊಂದೆಲ್ಲ ಸೆಲೆಬ್ರೇಷನ್ ಮಾಡಿ ಇಷ್ಟೊಂದೆಲ್ಲ ಹ್ಯಾಪಿಯಾಗಿರ್ಬೇಕಾದ್ರೆ ಇದೇನಾದರೂ 100K ಆದರೆ ಅವ್ರು ಇನ್ನೆಷ್ಟು ಖುಷಿಯಾಗಿರ್ತಾರೆ. ನಾನು ಇಷ್ಟು ದಿವಸದಿಂದ ನನಗೋಸ್ಕರ ನಾನು ಬೇಕು ಅಂತ ಹೇಳಿ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಮಾಡ್ಕೋಬೇಕು ಅಂತೇಳಿ ವೀಡಿಯೋಸ್ ಮಾಡ್ತಾಯಿದ್ದೆ. ಬಟ್ ಇನ್ಮೇಲೆ ಅದರಿಂದ ದುಡ್ಡು ಬರುತ್ತೋ ಇಲ್ವೋ ಗೊತ್ತಿಲ್ಲ, ಅದರಿಂದ ಏನು ಫೇಮ್ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಇವ್ರ ಖುಷಿಗಳೆಲ್ಲ ನೋಡ್ಬಿಟ್ಟು ನಾನು ಅವ್ರಿಗೋಸ್ಕರ 100K ಮಾಡಬೇಕು ಅಂತ ಚಾಲೆಂಜ್ ತೊಗೊಂಡಿದ್ದೀನಿ. ಇದ್ದೆ ನನ್ನ ತಂಗಿಗೆ, ಅವರಿಗೆಲ್ಲ ಯಾರಿಲ್ಲ ಅಂತ ನನಗೆ ನಮ್ಮ ಫ್ರೆಂಡ್ಸ್ ಇದ್ದಾರೆ, ಏನು ಬೇಕೋ ಮಾಡ್ತಾರೆ. ಸೊ ಆ ಫ್ರೆಂಡ್ಸು ಅಷ್ಟೇ, ನನ್ನ ಕಷ್ಟದಲ್ಲಿ ನಿಜವಾಗ್ಲೂ ನನ್ನ ಕಡೆ ಇದ್ದರು. ಅಂಥ ಫ್ರೆಂಡ್ಸ್ ಇದ್ದಾರೆ ನನಗೆ. ಸೊ ಅದೊಂದು ಹ್ಯಾಪಿ. ಸೊ ಹಾಗೆ 10K ಫಾಲೋವರ್ಸ್ ಆಗಿ ನನ್ನೆಲ್ಲ ಸಪೋರ್ಟ್ ಮಾಡಿ, ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಫಸ್ಟಿಂದ ಯಾರ್ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ನನ್ನ ಫ್ರೆಂಡ್ಸ್ಗೂ ನನ್ನ ಫಾಲೋವರ್ಸ್ಗೂ ಥ್ಯಾಂಕ್ ಯು ಸೋ ಮಚ್.